ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, ಅದೇನೋ ಅಂತಾರಲ್ಲ, ಹಂಗಾಗೋಯ್ತಲ್ಲ ನಮ್ಮ ಪರಿಸ್ಥಿತಿ. ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತಲ್ಲ. ಗ್ರಾಚಾರ ಅನ್ನೋದು ಗುನ್ನ ಹೊಡೆದ್ರೆ ಹಿಂಗೆ ಆಗೋದು. ಕೈ ಇಟ್ಟಲ್ಲೆಲ್ಲ ಬರೀ ಸೋಲೆ ಅಲ್ಲ ಸಿಸ್ಟರ್. ಈಗ ಗೌತಮ್ ಬಂದು ಪ್ರಶ್ನೆ ಮಾಡಿದ್ರೆ ಏನು ಮಾಡ್ತೀಯ? ಏನು ಪ್ರಶ್ನೆ? ಏನಮ್ಮ ಇದೆಲ್ಲ? ಮನೇಲಿ ನೀವೆಲ್ಲ ಇದ್ದುಕೊಂಡು ಇಂಥ ಇನ್ಸಿಡೆಂಟ್ ನಡೆಯಕ್ಕೆ ಹೇಗೆ ಬಿಟ್ರಿ ಅಂತ ಕೇಳಲ್ವಾ? ಕೇಳಿದ್ರೆ ನಾನಾದರೂ ಏನು ಮಾಡೋಕ್ಕಾಗತ್ತೆ? ನನ್ನ ಕೈಯಲ್ಲೇನಿದೆ ಅಂತ ಹೇಳ್ತೀನಿ. ಅದು ಹೆಂಗಾಗುತ್ತೆ ಸಿಸ್ಟರ್? ನೀನೇ ತಾನೇ ಹೇಳಿದ್ದವನ ಹತ್ರ, ಭಾಗ್ಯನ ನಾನು ನೋಡ್ಕೋತೀನಿ, ಅದೆಲ್ಲ ನನ್ನ ಜವಾಬ್ದಾರಿ ಅಂತ. ಆ ಭರವಸೆ ಮೇಲೆ ಅವನು ಆರಾಮಾಗಿದ್ದಾನೆ, ನೀನೆಲ್ಲ ನೋಡ್ಕೋತೀಯ ಅಂತ. ಈಗ ನೋಡಿದ್ರೆ ಈಗೆಲ್ಲ ಆಗಿದೆ. ಇದಕ್ಕೆ ಯಾರು ಜವಾಬ್ದಾರಿ ಅಂತ ಗೌತಮ್ ಕೇಳ್ತಾನೆ ಅಲ್ವಾ? ಕೇಳ್ತಾನೆ ಸಿಸ್ಟರ್, ಉತ್ತರ ಕೊಡಕ್ಕೆ ರೆಡಿಯಾಗಿರು. ವೆರಿ ಸಿಂಪಲ್ ಅಣ್ಣ. ಹೇಗಿದ್ರು ಗೌತಮ್ ಇಮೋಷ್ನಲ್ ಫುಲ್. ಗೌತಮ್ ನನಗೆ ತಲೆನೋವಿತ್ತು, ರೆಸ್ಟ್ ಮಾಡ್ತಾ ಇದ್ದೆ, ಆ ಟೈಮಲ್ಲಿ ಇದೆಲ್ಲ ಆಗೋಯ್ತು, ಇನ್ನು ಮುಂದೆ ಈ ಥರ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಡ್ತೀನಿ. ವೆರಿ ಗುಡ್ ಸಿಸ್ಟರ್, ಒಳ್ಳೆ ಐಡಿಯಾ, ಸೂಪರ್ ಐಡಿಯಾ. ತಲೆನೋವು ಜೊತೆಗೆ ಹೊಟ್ಟೆ ನೋವು ಸೇರಿಸ್ಕೊಂಡ್ಬಿಡು, ಎಫೆಕ್ಟಿವ್ ಆಗಿರುತ್ತೆ. ಇರತ್ತೆ, ಒಂದಕ್ಕೆ ಎರಡಾಗತ್ತೆ. ಅಲ್ಲ ಗೌತಮ್ ಹೇಗೆ ಅಂತ ನಿನ್ಗೆ ಗೊತ್ತಿಲ್ವಣ್ಣ? ನನಗೆ ತಲೆನೋವು ಇದೆ, ಹೊಟ್ಟೆ ನೋವು ಇದೆ ಅಂತ ಗೊತ್ತಾದರೆ ನೇರವಾಗಿ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಓ ಸಿಸ್ಟರ್, ಅದು ಎಫೆಕ್ಟ್ ಜಾಸ್ತಿ ಇರಲಿ ಅಂತ ಹೇಳಿಬಿಟ್ಟೆ, ಇದು ತಲೆಗೆ ಬರಲಿಲ್ಲ. ಇಂಪ್ಯಾಕ್ಟ್ ಅಲ್ಲ, ಸಿಕ್ಕಾಕೊಳ್ಳೋ ಥರ ಮಾಡ್ತೀಯ ನೀನು. ಸಿಸ್ಟರ್, ಈ ಸಿಕ್ಕಾಕೊಳ್ಳೋದು ಅಂತ ಕೇಳಿದ ತಕ್ಷಣ ನೆನಪಾಯ್ತು. ಹೌದು, ಈಗ ನಾವು ಸಿಕ್ಕಾಕೊಂಡ್ಬಿಟ್ರೆ ಇದೆಲ್ಲ ನಾವೇ ಮಾಡಿದ್ದು ಅಂತ ಆ ಗೌತಮ್ ಮತ್ತೆ ಭೂಮಿಕಂಗೆ ಗೊತ್ತಾಗ್ಬಿಟ್ರೆ ಹಾಗೇನು ಮಾಡೋದು? ಆಗ ಅವನು ನಮ್ಮನ್ನು ಸೀದಾ ಮೇಲೆ ಕಳಿಸ್ಬಿಡ್ತಾನೆ. ಇಷ್ಟು ವರ್ಷ ಇಂಥವ್ರನ್ನ ನಂಬ್ಕೊಂಡು ಬದುಕಿ ಹಾಳೋದ್ನಲ್ಲ ಅಂತ ಉರ್ಕೋತಾನೆ. ಆ ಉರಿಗೆ ನಾವು ಸುಟ್ಟು ಭಸ್ಮ ಆಗ್ಬಿಡ್ತೀವಿ ಸಿಸ್ಟರ್. ಸುಮ್ಮನೆ ಇರೋಣ. ನೀನು ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ, ಅಂಥದ್ದೇನೂ ಆಗಲ್ಲ, ಸುಮ್ಮನೆ ಹೆದರಿಸ್ಬೇಡ. ಸಿಸ್ಟರ್, ಈಗ ಭೂಮಿಕಂಗೆ ಇದೆಲ್ಲ ಗೊತ್ತಾಗಿರಲ್ಲ ಅಂತೀಯ? ಹಾಗೇನಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಭೂಮಿಕಾ ಎಲ್ಲ ಗೌತಮ್ ಹತ್ರ ಹೇಳ್ತಾ ಇದ್ಲು. ಅಂಥದ್ದು ಏನೂ ಆಗಿಲ್ಲ ಅಂತಂದ್ರೆ ಅವಳಿಗೆ ಇನ್ನೂ ಡೌಟ್ ಬಂದಿಲ್ಲ ಅಂತಾನೆ ಅರ್ಥ. ಇದು ಒಂದು ಆಕ್ಸಿಡೆಂಟ್ ಅಂತಾನೆ ಅವಳು ಅನ್ಕೊಂಡಿದ್ದಾಳೆ. ಹಂಗಾದ್ರೆ ಸರಿ, ನಂಬೂಡ ಭದ್ರವಾಗಿರುತ್ತೆ. ಬಟ್ ಈ ಪ್ಲಾನ್ ಫ್ಲಾಪ್ ಆಗೈತಲ್ಲ ಅಂತ ನನಗೆ ಗುರಿ. ಎಷ್ಟೊಳ್ಳೆ ಪ್ಲಾನ್ ಹಾಳಾಗೋಯ್ತು. ಸಿಸ್ಟರ್, ಇದು ನಿನ್ನ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿತ್ತು. ಆದ್ರೆ ಏನ್ ಮಾಡೋಣ, ಉದ್ಘಾಟನೆಗಿಂತ ಮುಂಚೆನೆ ಕುಸಿದು ಬಿದ್ದ ಸೇತುವೆ ತರ ಆಗೋಯ್ತು. ತೀವ್ರ ಮುಖಭಂಗ. ಅಂಡರ್ಸ್ಟ್ಯಾಂಡ್? ನಿನ್ನ ಊರಿ ನಂಗೆ ಅರ್ಥ ಆಯ್ತು. ಅಂದ್ಮೇಲೆ ಸುಮ್ಮನೆ ಇರು, ಡೈಲಾಗ್ ಎಲ್ಲ ಬಿಡಬೇಡ. ಸಾರಿ ಸಿಸ್ಟರ್, ನಿನ್ನನ್ನು ಉರ್ಸೋದು ನನ್ನ ಉದ್ದೇಶ ಅಲ್ಲ. ಇದನ್ನು ನೀನು ಗಾಯಕ ಸೌರ ಉಪ್ಪು ಅಂತ ತಿಳ್ಕೊಬೇಡ, ಮುಲಾಮ್ ಅಂತ ತಿಳ್ಕೊ. ನಿನ್ನ ನೋವಲ್ಲಿ ನಾನು ಕೂಡ ಶೇರ್ ಹೋಲ್ಡರ್ ಸಿಸ್ಟರ್. ನಿನ್ನ ದುಃಖ ನೋವು ನಂದು ಕೂಡ. ಮತ್ತೆ ಯಾಕೆ ಹೀಗೆಲ್ಲ ಮಾತಾಡೋದು? ಸಾರಿ ಸಿಸ್ಟರ್. ನೀನ್ ಸಾರಿ ನೀನೇ ಇಟ್ಕೋ. ಸಿಸ್ಟರ್ ಸಿಸ್ಟರ್, ಅಪಾರ್ಥ ಮಾಡ್ಕೊಂಡ್ಬಿಟ್ಲಲ್ಲಪ್ಪ. ಅಯ್ಯೋ ದೇವ್ರೆ. ನಿನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ಒಂದ್ಸಲಿನಾದ್ರೂ ಅಮ್ಮ ಫೋನ್ ಮಾಡ್ತಾ ಇದ್ದಾಳೆ ಅಂತ ರಿಸೀವ್ ಮಾಡಬಾರ್ದಾ? ಎಲ್ರಿ ಹೋಗಿರ್ಬೋದು ಅವನು? ಫ್ರೆಂಡ್ಸ್ ಮನೆಗೇನಾದರೂ ಹೋಗಿರ್ಬೋದಾ? ಅವನ ಫ್ರೆಂಡ್ಸ್ ನಮಗೆ ಗೊತ್ತಿಲ್ವ ಮಂದಾಕಿನಿ. ಇರೋದು 3 ಮತ್ತೊಂದು ಜನ. ಅವ್ರನ್ನೆಲ್ಲ ವಿಚಾರಿಸಿದಾಯ್ತು, ಅವನಲ್ಲಿಗೆಲ್ಲೂ ಹೋಗಿಲ್ಲ. ಫ್ರೆಂಡ್ ಮನೆಗೂ ಹೋಗಿಲ್ವಾ? ಹಾಗಾದ್ರೆ ಇನ್ನೆಲ್ಲಿ ಹೋಗಿರ್ಬೋದು ಇವನು? ಯಾವುದಾದ್ರೂ ರಿಲೇಟಿವ್ಸ್ ಮನೆಗೆ ಹೋಗಿರ್ಬೋದಾ ಅಂತ? ಅದು ಸಾಧ್ಯ ಇಲ್ಲ ಬಿಡಿ. ಅವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅವನಿಗೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾವುದಾದ್ರೂ ಹೋಟ್ಲಲ್ಲಿ ರೂಮ್ ಗೀಮ್ ಮಾಡ್ಕೊಂಡಿದ್ದಾನ ಅಂತ ನನಗೂ ಹಾಗೆ ಅನ್ನಿಸ್ತಾ ಇದೆ. ನಮ್ಮ ಮೇಲಿನ ಕೋಪಕ್ಕೆ ಅಲ್ಲೇ ಎಲ್ಲೋ ಇರ್ತಾನೆ. ಆದರೂ ನಂಗೆ ಯಾಕೋ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ರೀ. ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ಮಂದಾಕಿನಿ? ಅವನು ಎಲ್ಲೇ ಇದ್ರೂ ಆರಾಮಾಗಿರ್ತಾನೆ. ಈಗ ಮೊದಲನ ಹಾಗಲ್ವಲ್ಲ, ಅವನ ಹತ್ರ ತುಂಬ ದುಡ್ಡಿದೆ. ಇದಾಗದೆ ಹೀಗೆ ನಾವೇನಾದರೂ ಸ್ವಲ್ಪ ಹೇಳಿಬಿಟ್ರೆ ಕೋಪ ಬಂದ್ಬಿಡುತ್ತೆ, ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದು ಬಿಡುತ್ತೆ. ಇದನ್ನೇ ಮಾಡೋ ಕೆಲಸಕ್ಕೆ ತೋರಿಸಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಮಾವ, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಜೀವ ಒಳ್ಳೆಯವನೇ, ಆದರೆ ಇತ್ತೀಚೆಗೆ ಸ್ವಲ್ಪ ಲೂಸ್ ಥರ ಆಡ್ತಾ ಇದ್ದಾನೆ ಅಷ್ಟೇ. ನಾವೆಲ್ಲರೂ ಸೇರಿ ಅವನು ಟೈಟ್ ಮಾಡಿದ್ರೆ ಸರಿ ಹೋಗ್ತಾನೆ.
ಇರಿ ಇನ್ನೊಂದು ಸರಿ ಕಾಲ್ ಮಾಡಿ ನೋಡ್ತೀನಿ, ಅಟ್ಲೀಸ್ಟ್ ಈಗ ಅದು ರಿಸೀವ್ ಮಾಡ್ತಾನ ಅಂತ. ಕಾಲ್ ಪಿಕ್ ಮಾಡ್ತಿಲ್ಲ ಮಾವ. ಮಾಡೋದು ಇಲ್ಲ, ಬೇಕಂತಾನೆ ಹೇಗೆ ಮಾಡ್ತಾರದು ಅವನು, ನಮ್ಗೆ ಅಯ್ಯೋ ಅನ್ಸೋದಿಕ್ಕೆ. ಅಲ್ಲ, ತಪ್ಪು ಮಾಡಿರೋದು ಅವನು, ನಾವ್ಯಾಕೆ ತಲೆ ತಗ್ಗಿಸ್ಬೇಕು? ನೋಡು ಮಂದಾಕಿನಿ, ನಾನು ಅವನಿಗೆ ಫೋನ್ ಮಾಡೋದಿಲ್ಲ, ನೀನು ಮಾಡಬೇಡ ಕಂದ, ನೀನು ಮಾಡಬೇಡ. ರೀ, ಏನು ಸಮಸ್ಯೆ ಆಗೋದಿಲ್ಲ ತಾನೆ? ಏನು ಆಗಲ್ಲ ಮಂದಾಕಿನಿ, ಅವನೇನು ಈಗ ಚಿಕ್ಕ ಮಗು ಅಲ್ಲ, ದೊಡ್ಡವನಾಗಿದ್ದಾನೆ, ಎಲ್ಲಿ ಬೇಕಾದ್ರೂ ಇರ್ತಾನೆ ಆರಾಮಾಗೆ. ಅದು ಅಲ್ಲದೆ ಈಗ ಮೊದಲ ಥರ ಅಲ್ಲವಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ಬೇರೆ ಅವನು, ಸ್ಟೇಟಸ್ ತಕ್ಕನಾಗಿರ್ಬೇಕು, ಅಂಥ ಜಾಗದಲ್ಲೇ ಇರ್ತಾನೆ ಬಿಡು. ನಾವಾಗೆ ಮೈ ಮೇಲೆ ಬಿದ್ದು ಫೋನ್ ಮಾಡಿದ್ರೆ ನಾವು ವೀಕ್ ಆಗಿದ್ದೀವಿ ಅಂತ ಅನ್ಕೋತಾನೆ, ಕೋಪ ತೋರಿಸ್ತಾನೆ, ಸ್ಕೋಪ್ ತೊಗೊಳ್ತಾನೆ. ಅದಕ್ಕೆ ನಾವ್ಯಾಕೆ ಅವಕಾಶ ಮಾಡಿಕೊಡ್ಬೇಕು? ಗಾದೆನೇ ಇಲ್ವಾ, ಅಹಂಕಾರಕ್ಕೆ ಉದಾಸೀನ ಮದ್ದು ಅಂತ. ಇಂಥವ್ರನ್ನ ನೆಗ್ಲೆಕ್ಟ್ ಮಾಡಬೇಕು, ಆಗಲೇ ಅವ್ರ ದಾರಿಗೆ ಬರೋದು. ಅದು ಕರೆಕ್ಟೇ. ನೀವು ಕೋಪದಲ್ಲಿ ಮನೆ ಬಿಟ್ಟು ಹೋದಾಗ ನಾನು ಹೀಗೆ ತಾನೇ ಮಾಡ್ತಾ ಇದ್ದಿದ್ದು. ಹೌದು ಕಂದ, ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದಾಗ ನಾನು ಕೇರೇ ಮಾಡ್ತಾ ಇರಲಿಲ್ಲ. ಫೋನು ಇಲ್ಲ, ಮೆಸೇಜು ಇಲ್ಲ, ಏನಾದರೂ ಮಾಡ್ಕೊಂಡು ಹಾಳಾಗೋಗಿ ಅಂತ ಬಿಟ್ಬಿಡ್ತಿದ್ದೆ. ಹೌದಾ ಅತ್ತೆ? ಹೌದಮ್ಮ, ಏನೊಂದು ಮಾತು ಹೇಳಂಗಿಲ್ಲ, ಉಪ್ಪಂತ ಕೋಪ ಮಾಡ್ಕೊಂಡು ಹೋಗಿ ತೋಟದ ಮನೇಲಿ ಕೂತ್ಕೊಂಡ್ಬಿಡೋರು. ಈಗ ಅದೇ ಚಾಳಿನ ಮಗ ಮುಂದುವರಿಸ್ತಾ ಇದ್ದಾನೆ ಅಷ್ಟೆ, ಏನು ಹೊಸದಲ್ಲ. ಯಥಾ ತಂದೆ ತಥಾ ಮಗ. ಮಂದಕಿನಿ, ಈಗ ಯಾಕೆ ಆ ವಿಷಯ ಎಲ್ಲ ತೆಗಿತಿದ್ಯಾ? ನಾನೇನು ಕುಡ್ಕೊಂಡು ಮನೆ ಬಿಟ್ಟು ಹೋದ್ನಾ? ನೀನು ಹಾಗೆ ಮಾಡ್ತಿದ್ದೆ, ನಾನು ಹೋಗ್ತಿದ್ದೆ ಅಷ್ಟೇ. ನಾನೇನ್ರಿ ಮಾಡಿದ್ದೆ? ಇರೋದನ್ನ ಇದ್ದಾಗ ಹೇಳ್ತಾ ಇದ್ದೆ ಅಷ್ಟೇನೆ. ಏನಿಲ್ಲ, ನನಗೆ ಜಗಳ ಮಾಡೋ ಮೂಡಿಲ್ಲ, ಸುಮ್ಮನಿದ್ದು ಬಿಡು. ನನಗೂ ಏನು ಜಗಳ ಮಾಡೋ ಮೂಡು ಉಕ್ಕು ಬರ್ತಾ ಇದೆ ನೋಡಿ. ಮತ್ತೆ ವಿಷಯ ಯಾಕೆ ತೆಗೆದೆ? ನಾನೇನ್ರಿ ಹೇಳ್ದೆ? ಇರೋದನ್ನ ಇದ್ದಂಗೆ ಹೇಳ್ದೆ ಅಷ್ಟೇನೆ. ಆಯ್ತು ಬಿಡಮ್ಮ, ನಾನು ಏನು ಮಾತಾಡಲ್ಲ. ಇದೆ, ಏನ್ ಮಾತಾಡಕ್ಕಿಲ್ಲ, ಉರಿ 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 ಅಂತಾರೆ. ಇದೇ ಕೋಪ ಮಗಂಗೂ ಟ್ರಾನ್ಸ್ಫರ್ ಆಗಿರೋದು. ಏನು ಹೇಳ್ಬಾರ್ದು, ಏನು ಮಾತಾಡಬಾರ್ದು, ಅವ್ರು ಹೇಳಿದನ್ನ ಕೇಳ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಏನು ಸಿಸ್ಟರ್, ನೀನು ಓನ್ಲಿ ಒಂದು ಬ್ರದರ್ ಮೇಲೆ ಎಷ್ಟು ಕೋಪ ಮಾಡ್ಕೊಂಬಿಡೋದ? ನಾನು ನನ್ನ ವಿಷಯ ಗೊತ್ತಲ್ಲ ನಿನಗೆ, ನಾನು ಬಡಬಡ ಅಂತ ಮಾತಾಡ್ತಿರ್ತೀನಪ್ಪ, ಅದಕ್ಕೆಲ್ಲ ಸಿಟ್ಟು ಮಾಡ್ಕೋತಾರ? ಸಿಸ್ಟರ್, ನಿನ್ನ ಸೊಸೆ ಪೂರ್ಣಾಸ್ ಭೂಮಿಕ ಬರ್ತಾ ಇದ್ದಾಳೆ, ಸೀರಿಯಸ್ ಆಗಿದ್ದಾಳೆ. ಏನಾದರೂ ವಾಸನೆ ಗೀಸನೆ ಬಂತ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈ ರೀತಿ ಹೆದರ್ಕೊಂಡು ಇಲ್ದೇ ಇರೋ ಡೌಟು ಬರೋ ಥರ ಮಾಡಬೇಡ. ಹಾಂ, ಏನು ಈಗ? ಅದು ಅತ್ತೆ, ಮನೆಗೆ ಯಾರಾದ್ರೂ ಬಂದು ಹೋಗಿದ್ರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.